ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಸ್ಮಯ ಡೈರೀಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಏನಂತ ಹೇಳಿದ್ರೆ, ನಿಮ್ಮೊಟ್ಟಿಗೆ ನಾನು ನನ್ನ ಒಂದು ಈಲಿಂಗ್ ಜರ್ನಿನ ನಿಮ್ಮೊಟ್ಟಿಗೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಹಾಗೆ ಚಕ್ರ ಹೀಲ್ ಮಾಡ್ಕೊಳ್ಳೋದ್ರಿಂದ ಅಥವಾ ಈಲಿಂಗ್ ಸೆಷನ್ಸ್ಗಳನ್ನ ನಾವು ತೊಗೊಳ್ಳೋದ್ರಿಂದ ನಮ್ಮ ಲೈಫ್ ಯಾವ ರೀತಿ ನಮ್ಮ ಒಂದು ಬಾಡಿ, ಮೈಂಡ್, ಸೋಲ್ ಯಾವ ರೀತಿ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ನಿಮ್ಮೊಟ್ಟಿಗೆ ಶೇರ್ ಮಾಡಬೇಕು ಅಂತ ಇದ್ದೀನಿ. ಹಾಗೆ ಇವತ್ತು ಮಾರ್ನಿಂಗ್ ಬೇಗ ಎದ್ದಿದ್ದೆ, ಮನೆಯೆಲ್ಲ ಕ್ಲೀನ್ ಮಾಡಿದೆ. ಹಾಗೆ ಸೇಜ್ ಆ್ಯಂಡ್ ಪ್ಯಾಲೋಸ್ ಅಂತ ಇಂದ ನಾನು ಮನೇನ ಕ್ಲೆನ್ಸ್ ಮಾಡ್ತೀನಿ. ಎವ್ರಿ ಡೇ ರೂಟೀನ್ ಇದು. ನಾವು ಯಾವ ರೀತಿ ಶವರ್ ತೊಗೊಳ್ತೀವಿ ಅದೇ ಥರ ಮನೆಗೆ ನಾವು ಕ್ಲೆನ್ಸ್ ಮಾಡ್ತೀವಿ. ಯಾವುದೇ ರೀತಿ ನೆಗೆಟಿವಿಟಿ, ನೆಗೆಟಿವ್ ಎನರ್ಜಿ, ನೆಗೆಟಿವ್ ಥಾಟ್ಸ್ ಇದ್ದರೆ ಅದು ರಿಲೀಸ್ ಆಗುತ್ತೆ. ನಮ್ಮ ಮನೆಯಲ್ಲಿ ಮನೆ ತುಂಬ ಕ್ರಿಸ್ಟಲ್ಸ್ಗಳನ್ನ ನಾನು ಇಟ್ಟಿರೋದ್ರಿಂದ ಎವ್ರಿ ಡೇ ನಾನು ಕ್ಲೆನ್ಸ್ ಮಾಡ್ತೀನಿ ಸೇಜ್ ಆ್ಯಂಡ್ ಪ್ಯಾಲೋಸ್ ಅಂತ ಇಂದ. ಇವಾಗ ಕ್ಲೆನ್ಸ್ ಮಾಡ್ತಿರೋದು ಬಂದು ಪೈರೇಟ್, ಅದು ರಾ ನಾವು ನೋಡ್ಬೋದು. ಹಾಗೆ ಬ್ಲ್ಯಾಕ್ ಟರ್ಮಲಿನ್. ಮನೇಲಿ ಬ್ಲ್ಯಾಕ್ ಟರ್ಮಲಿನ್ ಯಾವಾಗಲೂ ಇರಬೇಕು, ಯಾಕಂದರೆ ಯಾರೇ ನಮ್ಮ ಮನೆಗೆ ಬಂದರೂ ದೃಷ್ಟಿ ಆಗೇ ಆಗುತ್ತೆ ಮನೆ ಚೆನ್ನಾಗಿದೆ ಅಂದರೆ. ಅಥವಾ ಮನೆಯಲ್ಲಿ ಏನೇ ನೆಗೆಟಿವಿಟಿ ಇರಬಾರ್ದು ಅಂದರೆ ಬ್ಲ್ಯಾಕ್ ಟರ್ಮಲಿನ್ ಇಡಬೇಕು ಕ್ರಿಸ್ಟಲ್ಸಲ್ಲಿ. ಸೊ ನನ್ನ ಮನೆಯೆಲ್ಲ ಕಂಪ್ಲೀಟಾಗಿ ಎಲ್ಲ ಕಡೆ ಮೂಲೆ ಮೂಲೆಗೂ ನಾನು ಕ್ಲೆನ್ಸ್ ಮಾಡ್ತಿರ್ತೀನಿ. ಮನೆಯೆಲ್ಲ ಕ್ಲೆನ್ಸ್ ಮಾಡಿಕೊಂಡು, ಕ್ರಿಸ್ಟಲ್ಸ್ನೆಲ್ಲ ಕ್ಲೆನ್ಸ್ ಮಾಡಿಕೊಂಡು. ಹಾಗೆ ಇವತ್ತೊಂದು ಈಲಿಂಗ್ ಸೆಷನ್ಸ್ ಇರೋದ್ರಿಂದ ಇವತ್ತು ಬರ್ತಾರೆ. ಸೊ ನಮ್ಮ ಮನೆಯಲ್ಲಿ ಯೂಶ್ವಲಿ ನಾನು ಒಂದು ರೂಮ್ನ ಆಫೀಸ್ ಮಾಡ್ಕೊಂಡಿದ್ದೀವಿ. ನಮ್ಮ ಒಂದು ಮೀಟ್ ಆ್ಯಂಡ್ ಗ್ರೀಟ್ ಆಗಿರ್ಬೋದು, ಆಫ್ಲೈನ್ ವರ್ಕ್ಶಾಪ್ ಆಗಿರ್ಬೋದು, ಅಥವಾ ಚಕ್ರ ಹೀಲಿಂಗ್, MTHS ಅಂತ ಹೀಲಿಂಗ್ಸ್ ಇದೆ. ಸೊ ಅದನ್ನು ನಾನು ಒಂದು ರೂಮ್ನ ನಾನು ಆಫೀಸ್ ಥರ ಮಾಡಿಟ್ಕೊಂಡಿದ್ದೀನಿ. ಸೊ ಇವತ್ತೊಂದು ಹೀಲಿಂಗ್ ಸೆಷನ್ ಇದೆ. ಸೊ ಹಾಗಾಗಿ ಮನೆಯೆಲ್ಲ ಸೇಜಿಂದ ಕ್ಲೆನ್ಸ್ ಮಾಡಿ ಪಾಸಿಟಿವ್ ವೈಬ್ರೇಷನ್ನ ನಾನು ಕ್ರಿಯೇಟ್ ಮಾಡಿಕೊಂಡೆ. ಈ ರೂಮ್ ಬಂದು ನಾನು ಈಲಿಂಗ್ಗೆ ಅಂತ ಯೂಸ್ ಮಾಡ್ಕೊಳ್ಳೋದು. ಇದನ್ನು ಒಂದು ಬ್ಯೂಟಿಫುಲ್ಲಾಗಿ, ಎಲಿಗೆಂಟಾಗಿ ನನಗೆ ಬಂದಿರೋ ಅವಾರ್ಡ್ಸ್ ಆಗಿರ್ಬೋದು, ಸರ್ಟಿಫಿಕೇಷನ್ಸ್ಗಳು, ನನ್ನ ವಿಷನ್ ಬೋರ್ಡ್ ನೋಡ್ಬೋದು. ಸೊ ಈ ರೀತಿ ಇರುತ್ತೆ. ಒಂದು ಸೋಫಾ ಅದು ಬೆಡ್ ಥರ ಇರುತ್ತೆ. ಅಲ್ಲಿ ನಾನು ಹೀಲಿಂಗ್ ಸೆಷನ್ಸ್ನ ಇಲ್ಲೇ ಕೊಡೋದು. ನಾನು ಎಲ್ಲ ಕ್ರಿಸ್ಟಲ್ಸ್ಗಳನ್ನ ಅಲ್ಲಿ ಪ್ಲೇಸ್ಮೆಂಟ್ ಮಾಡಿದ್ದೀವಿ. ಆ ರೂಮ್ ಫುಲ್ ನಾನು ಕ್ರಿಸ್ಟಲ್ಸ್ ಇಟ್ಟಿದ್ದೀನಿ, ಬಿಕಾಸ್ ಅದು ಈಲಿಂಗೋಸ್ಕರ ಅಂತ. ಸನ್ಸ್ಟೋನ್ ಅದು, ಇದು ಬಂದು ರೋಸ್ ಕ್ವಾರ್ಟ್ಸ್ಗಳು. ಸೊ ಇವತ್ತು ಕ್ಯಾಂಡಲ್ ಹೀಲಿಂಗ್ ಕೊಡ್ತೀವಿ, ಕ್ರಿಸ್ಟಲ್ಸ್ ಹೀಲಿಂಗ್ ಇರುತ್ತೆ, 7 ಚಕ್ರ ಹೀಲಿಂಗ್ ಸಹ ಇರುತ್ತೆ. ಸೊ MTHS ಅಂತ ಹೇಳಿ ಡೈಮೆನ್ಷನ್ಸ್ ಹೇಗೆ ಹಾಕೋಬೇಕು ಅಂತ ಹೇಳ್ಕೊಡ್ತೀವಿ. ಸ್ಟೂಡೆಂಟ್ ಆಗಿರ್ಬೋದು, ನನ್ನ ಕ್ಲೈಂಟ್ ಯಾರೇ ಬರೋ ಮೊದಲು ಈ ರೂಮ್ನ ನಾನು ಸೇಜಿಂದ, ಪ್ಯಾಲೋಸಂತೋಯಿಂದ ಮತ್ತೆ ಒಂದ್ಸರಿ ಕ್ಲೆನ್ಸ್ ಮಾಡಿ ಆ ಪಾಸಿಟಿವ್ ವೈಬ್ರೇಷನ್ಸ್, ಫ್ರೀಕ್ವೆನ್ಸೀಸ್ ಎಲ್ಲ ಆನ್ ಮಾಡಿ ಇಟ್ಟಿರ್ತೀನಿ. ಇವತ್ತು ಹೀಲಿಂಗ್ ಸೆಷನ್ ತೊಗೊಳ್ತಿರೋದು ಬಂದು ಈ ಹುಡುಗಿ ಅವಂತಿ ಅಂದ್ಬಿಟ್ಟು ಹೀಲಿಂಗ್ ಸೆಷನ್ ತೊಗೊಳ್ಬೇಕು ಅಂತ ಬಂದಿದ್ದಾರೆ. ಆಲ್ಮೋಸ್ಟ್ ಒಂದು 3 hours ಆಗುತ್ತೆ ಪ್ರೋಸೆಸ್ ಕಂಪ್ಲೀಟ್ ಮಾಡೋದಕ್ಕೆ. Hi, I'm Avanti. I came here at Vismaya Loka for my chakra healing and MTHS program. I have tried a lot of healing techniques and nothing has really worked for me, so I contacted Vismaya and I'm here for it. I would really love to share my experience. Please wait for it. Thank you. Taking a few deep breaths. ಮೊದಲಿಗೆ ನಾನು 15 minutes ಮೆಡಿಟೇಷನ್ ಮಾಡಿಸ್ತೀನಿ, ಫ್ರೀಕ್ವೆನ್ಸಿ ಆನ್ ಮಾಡಿ. ಸೊ ಅಬ್ಸರ್ವೇಷನ್ಸ್ಗಳನ್ನ ಮಾಡ್ತೀವಿ. ಅದಾದಮೇಲೆ ಅವರನ್ನು ಅಲ್ಲೇ ಲೈ ಡೌನ್ ಮಾಡಿಸಿ ಮಲಗಿಸ್ಬಿಟ್ಟು ಬಾಡಿನ ಫ್ರೀ ಮಾಡಿಸ್ತೀವಿ. ಹಾಗೆ 7 ಚಕ್ರ ಹೀಲಿಂಗ್ ತೊಗೊಳ್ತಿರೋದ್ರಿಂದ ಸೊ 7 ಚಕ್ರಾಸ್ಗಳ ಮೇಲೆ ಫೋಕಸ್ ಮಾಡಿಸ್ತೀವಿ. ಸೊ ಇವ್ರು ತೊಗೊಳ್ತಿರೋದು ಬಂದು ಕ್ರಿಸ್ಟಲ್ ಹೀಲಿಂಗ್, ಕ್ಯಾಂಡಲ್ ಹೀಲಿಂಗ್, ಹಾಗೆ 7 ಚಕ್ರ ಹೀಲಿಂಗ್, ಹಾಗೆ MTHS ಅನ್ನೋ ಒಂದು ಡೈಮೆನ್ಷನ್ನ ಕಲಿಯೋದಕ್ಕೆ ಬಂದಿದ್ದಾರೆ. ಸೊ ಹಾಗಾಗಿ ನಾವು ಎಲ್ಲ ಕ್ಯಾಂಡಲ್ಸ್ಗಳನ್ನ ಲೈಟ್ ಮಾಡಿ ಡೈಮೆನ್ಷನ್ಸ್ಗಳನ್ನ ಹಾಕಿಬಿಟ್ಟು ಫ್ರೀಕ್ವೆನ್ಸೀಸ್ ಎಲ್ಲ ಆನ್ ಮಾಡಿ ಅವ್ರ 7 ಚಕ್ರಾಸ್ಗಳ ಮೇಲೂ ಫೋಕಸ್ ಮಾಡಿ ನಾನು ಅವ್ರನ್ನ ಹೀಲ್ ಮಾಡಿಕೊಟ್ಟಿರ್ತೀನಿ. ಸೊ ಅದಾದಮೇಲೆ ಒಂದು 45 minutes ಅವರಿಗೆ ಡೀಪ್ ಸ್ಲೀಪ್ ಹೋಗ್ಬೋದು, ಅಥವಾ ಏನೋ ಚೇಂಜಸ್ ಆದರೆ ನಮಗೆ ಅದು ಗೊತ್ತಾಗ್ತಾ ಬರುತ್ತೆ. ಮನುಷ್ಯನಿಗೆ ನಾವು ಯಾವಾಗಲೂ 7 ಚಕ್ರಾಸ್ ಏನಿದೆ ಅದು ಯಾವಾಗಲೂ ಅಲೈನ್ ಆಗಿರಬೇಕು, ಇಂಬ್ಯಾಲೆನ್ಸ್ ಆಗಿರಬಾರ್ದು, ಆ್ಯಂಡ್ ಬ್ಲಾಕೇಜಸ್ಗಳು ತುಂಬ್ಕೊಂಡಿರಬಾರ್ದು. ನಮ್ಮ ಲೈಫಲ್ಲಿ ಏನಾಗುತ್ತೆ, ಏನಾದ್ರು ಎಮೋಷ್ನಲ್ ಬ್ಲಾಕೇಜಸ್ಗಳು ಆದಾಗ ಹಾರ್ಟ್ ಚಕ್ರಾಸ್ಗಳು ಬ್ಲಾಕ್ ಆಗಿಬಿಡುತ್ತೆ. ಅಥವಾ ಫಿನಾನ್ಷಿಯಲ್ ಮನಿ ಫ್ಲೋ ಕಡಿಮೆ ಆದಾಗ, ಫಿನಾನ್ಷಿಯಲ್ ಥಿಂಗ್ಸ್ಗಳನ್ನ ನಮಗೇನಾದರೂ ಸ್ಟಕ್ ಆಗ್ತಿದ್ರೆ, ಫಿನಾನ್ಷಿಯಲಿ ನಮಗೇನು ಬರ್ತಾ ಇಲ್ಲ, ಫ್ಲೋ ಕಡಿಮೆ ಆಗ್ತಿದೆ ಅಂದಾಗ ನಮಗೆ ಸೋಲಾರ್ ಪ್ಲೆಕ್ಸಲ್ ಚಕ್ರ ಬ್ಲಾಕ್ ಆಗಿದೆ ಅಂತ ಅರ್ಥ. ಅದೇ ರೀತಿ ಒಂದೊಂದು ಚಕ್ರಾಸ್ಗಳ ಮೇಲೂ ಒಂದೊಂದು ರೀಸನ್ಸ್ ಅಂತ ಇರುತ್ತೆ. ಸೊ ಅದನ್ನು ನಾವು ಕರೆಕ್ಟಾಗಿ ನೋಡಿಕೊಂಡು ಹೀಲ್ ಮಾಡ್ಕೊಳ್ಬೇಕು, ಇಲ್ಲ ಮೆಡಿಟೇಷನ್ ಕೂತ್ಕೊಳ್ಬೇಕು ಎವ್ರಿ ಡೇ. ಆ್ಯಂಡ್ ನಮ್ಮ ಚಕ್ರಾಸ್ಗಳನ್ನೆಲ್ಲ ಬ್ಲಾಕೇಜಸ್ಗಳಿದ್ದರೆ ಅದನ್ನು ತೆಗೆಸ್ಕೊಂಡು ಬಿಡಬೇಕು. ಸೊ ಹಾಗಾಗಿ ಈ ಹೀಲಿಂಗ್ ತುಂಬ ಹೆಲ್ಪ್ ಮಾಡುತ್ತೆ. 7 ಚಕ್ರಾಸ್ಗಳ ಮೇಲೂ ನಾವು ಫೋಕಸ್ ಮಾಡಿ ಒಂದೊಂದು ಚಕ್ರಾಸ್ಗಳಿಗೂ ಎನರ್ಜೀಸ್ಗಳನ್ನ ಕೊಟ್ಟು ನಾವು ಬ್ಲಾಕೇಜಸ್ಗಳನ್ನ ರಿಮೂವ್ ಮಾಡಿಕೊಡ್ತೀವಿ. ಸೊ 7 ಚಕ್ರ ಹೀಲ್ ಆದಮೇಲೆ ನಮ್ಮ ಲೈಫ್ ಒಂದು 360 ಡಿಗ್ರಿ ಆಫ್ ಲೈಫ್ ಟ್ರಾನ್ಸ್ಫಾರ್ಮೇಷನ್ ಅಂತೂ ಆಗುತ್ತೆ. ಸೊ ಇವ್ರಿಗೆ ಹೀಲಿಂಗ್ ಆದಮೇಲೆ ಹೇಗೆ ಅನಿಸ್ತು ಅಂತ ಅವ್ರ ಹತ್ರನೇ ಕೇಳೋಣ. Hi back. I'm here to speak about my experience. I
can say it was one of the best experiences of my life. I don't have enough words to explain how it felt. I teared up. It felt like a lot of my energy. I'm sorry, I'm getting emotional, but a lot of my emotions were released, and few chakras where I feel like I maybe had a blockage, so it felt much heavier and I couldn't feel my body at one point of time. I teared up too much. Even if you can see me right now, I'm tearing up. I'm sorry if you guys are feeling this is an act. It is not. You must come experience this once. I'm hoping, I've released all the negativity or whatever emotions that were like probably projected on me or which I had attracted out of my life. I wish to like start something new here on. I was very stuck past few years, and right now I'm feeling that release. And really thank you, Vismaya, thank you so much. It feels really good. I wish everyone to like come experience this once. You can feel it for yourself how like you can release things out of your body. And it's not just the body, like at one point I just couldn't feel my body anymore, and only like I think I'll discuss this later with Vismaya what it means. So yeah, like I really loved this experience. I'm sorry for all this emotions coming out. Thank you so much, Vismaya. I'm gonna remember this for probably the rest of my life. ಹಾಗೆ ತುಂಬ ಚೆನ್ನಾಗಿ ಅನಿಸ್ತು. ಒಂಥರ ಎಲ್ಲ ನನಗೆ ಕಿತ್ತು ಬಿಸಾಕ್ದಂಗಿತ್ತು. ಹೆಂಗೆ ಎಕ್ಸ್ಪ್ಲೇನ್ ಮಾಡ್ಬೇಕಂತ ನನಗೆ ಗೊತ್ತಾಗ್ತಿಲ್ಲ. ಒಂಥರ ಅದೇನಂತಾರೆ ಒಳ್ಳೆ ವ್ಯಾಕ್ಯೂಮ್ ಹಾಕ್ಬಿಟ್ಟು ಎಳಿತಾರೆ ಅಂತಾರಲ್ಲ, ಆ ಥರ ಆಯಿತು ನನಗೆ. ಸೊ ನಾವು ಹೀಲಿಂಗ್ ಕೊಡುವಾಗ ನಿಂಗೆ ಆಲ್ಮೋಸ್ಟ್ ರೂಟ್ ಚಕ್ರ ಆ್ಯಂಡ್ ಹಾರ್ಟ್ ಚಕ್ರ ಬ್ಲಾಕೇಜಸ್ ಇತ್ತು ಸ್ವಲ್ಪ. ಸೊ ಒಂದು 10-15 ಮಿನಿಟ್ಸಲ್ಲಿ ಆ ಒಂದು ಏನು ನಾವು ಈ ಚಕ್ರ ಕ್ರಿಸ್ಟಲ್ಸ್ ಹೀಲಿಂಗ್ ನಾನು ನಿನಗೆ ಕೊಟ್ಟೆ, ಹಾಗೆ ಮ್ಯಾಜಿಕ್ ವ್ಯಾಂಡಿಂದನೂ ಕೊಟ್ಟು ಡೈಮೆನ್ಷನ್ಸ್ ಎಲ್ಲ ಹಾಕಿ ಫಸ್ಟು ನಿನ್ನ ಬಾಡಿನ ಕಂಪ್ಲೀಟಾಗಿ ಶೀಲ್ಡ್ ಮಾಡಿ ಕವರ್ ಮಾಡಿ ನೋಡಿದಾಗ ನೀನು ಬೇರೆ ಏನು ಪ್ರಾಬ್ಲಮ್ ಅಂತೂ ಏನೂ ಇಲ್ಲ. ಸೊ 2 ಚಕ್ರ ಬ್ಲಾಕೇಜಸ್ ಇತ್ತು, ಸ್ವಲ್ಪ ಹಾರ್ಟ್ ಚಕ್ರಾಸ್ ಬಿಕಾಸ್ ಎಮೋಷ್ನಲಿ ಸ್ವಲ್ಪ ಬ್ಲಾಕೇಜಸ್ ಇತ್ತು. ಆಮೇಲೆ ದುಡ್ಡು ಕಾಸು ಬಂದರೆ ಲೈಕ್ ಅಂದರೆ ಫಿನಾನ್ಷಿಯಲ್ ಥಿಂಗ್ ಸ್ವಲ್ಪ ಬ್ಲಾಕೇಜಸ್ ಇತ್ತು, ಅದು ರಿಲೀಸ್ ಆಗಿದೆ. ಇನ್ಮೇಲೆ ಒಳ್ಳೆ ರಿಸಲ್ಟ್ ನೋಡ್ಬೋದು. ಮನಿ ಫ್ಲೋಸ್ ಆಗುತ್ತೆ, ಅಬಂಡೆನ್ಸ್ ಅಷ್ಟು, ಪ್ರಾಸ್ಪರಿಟಿ, ಲಕ್ ಎಲ್ಲ ಬರುತ್ತೆ. ಹಾರ್ಟ್ ಚಕ್ರ ಬಿಕಾಸ್ ಹ್ಯೂಮನ್ಸ್ ನಾವೆಲ್ಲರೂ, ಸೊ ಹಂಗಾಗಿ ನಿಂಗೆ ಹೆವಿನೆಸ್ ಅನಿಸಿದೆ, ಅದಕ್ಕೆ ನಿಂಗೆ ಇಷ್ಟು ಅಳು ಬರ್ತಿರೋದು. ತುಂಬ ಅಳು ಬಂತು. ಆ್ಯಂಡ್ ಅಟ್ ಒನ್ ಪಾಯಿಂಟ್ ನನಗೆ ಐ ಕುಡಂಟ್ ಫೀಲ್ ಮೈ ಬಾಡಿ. ನೀವು ಕೈಯಲ್ಲಿ ಬಾಲ್ಸ್ ಇಟ್ಟಿದ್ರಿ, ನೀವು ಅದು ಹೌದು, ದಟ್ ಸನ್ಸ್ಟೋನ್ ಆ್ಯಂಡ್ ಬಿಕಾಸ್ ಸನ್ಸ್ಟೋನ್ ಮತ್ತು ಮೂನ್ಸ್ಟೋನ್ ಯೂಸ್ ಮಾಡೋದು ಅದಕ್ಕೋಸ್ಕರನೇ ತುಂಬ ಹೆವಿನೆಸ್ ಅನಿಸ್ತು. ಅದಾದಮೇಲೆ ನನಗೆ ಐ ಕುಡಂಟ್ ಫೀಲ್ ಓನ್ಲಿ ಅದ್ರ ಹೆವಿನೆಸ್ಸು ಅದೇನೋ ಇದೆ ನನ್ನ ಕೈಯಲ್ಲಿ ಅಂತಾನೆ ನನಗೆ ಅನಿಸಿಲ್ಲ. ಬಟ್ ಅದೇನಕ್ಕೂ ಗೊತ್ತಿಲ್ಲ, ನಾನು ನಿಮ್ಮನ್ನ ಆಮೇಲೆ ಕೇಳ್ತೀನಿ. ಇಟ್ ಫೆಲ್ಟ್ ಲೈಕ್ ಒಂಥರ ರೈಟ್ ಸೈಡ್ ಫುಲ್ ಆಗ್ತಿದ್ದಂಗೆ. ನನಗೆ ಸ್ಟಾರ್ಟಿಂಗಲ್ಲಿ ಲೆಫ್ಟ್ ಸೈಡ್ ಆಫ್ ಮೈ ಬಾಡಿ ಫೆಲ್ಟ್ ಲಿಟಲ್ ಒಂಥರ ಏನಂತಾರೆ ಒಂಥರ ಡ್ರ್ಯಾಗ್ ಮಾಡ್ದಂಗಿತ್ತು. ಆಮೇಲೆ ಒಂಥರ ರೈಟ್ ಸೈಡ್ಗೆ ಫುಲ್ ಆಗ್ತಿತ್ತು ನನಗೆ. ಐ ಫೆಲ್ಟ್ ದಿಸ್ ವಾಸ್ ಲೈಟರ್ ಇಟ್ಟಾಗ. ಅದಾದ್ಮೇಲೆ ಲಾಸ್ಟಲ್ಲಿ ನನಗೆ ಈ ರೈಟ್ ಸೈಡ್ ಮೂನ್ ಸ್ಟೋನ್ ಫೆಲ್ಟ್ ಸ್ವಲ್ಪ ಜಾಸ್ತಿ ಭಾರ ಅಂತ ಅನಿಸ್ತು. ಐ ಡೋಂಟ್ ನೋ, ನೀವು ಆಮೇಲೆ ಎಕ್ಸ್ಪ್ಲೇನ್ ಖಂಡಿತ ಅದೆಲ್ಲ ಹೇಳ್ಕೊಡ್ತೇನೆ. ಥ್ಯಾಂಕ್ ಯು. ಸೊ ಇವಾಗ ಈಗ ಆರಾಮ್ ಅನಿಸ್ತಿದ್ಯಾ? ಬಾಡಿ, ಮೈಂಡ್, ಸೋಲ್ ಎಲ್ಲ ರಿಲ್ಯಾಕ್ಸಿಂಗ್? ಯಾ, ವೆರಿ ರಿಲ್ಯಾಕ್ಸಿಂಗ್. ಓಕೆ, ಪ್ರಾಕ್ಟೀಸ್ ಇವಾಗ ಏನು ಹೇಳ್ಕೊಟ್ಟಿದ್ದೀನಿ ಆ ಪ್ರಾಕ್ಟೀಸ್ ಎವ್ರಿ ಡೇ ಕಂಟಿನ್ಯೂ ಮಾಡು. ಎವ್ರಿ ಡೇ ಡೈಮೆನ್ಷನ್ ಹಾಕೊಳ್ಳೋದು, ಮೆಡಿಟೇಟ್ ಮಾಡೋದು ಒಂದು 61 ಡೇಸ್ ಅಥವಾ 21 ಡೇಸ್ ಎವ್ರಿ ಡೇ ಒಂದೊಂದು ಮೆಡಿಟೇಷನ್ ಫಾರ್ 30 ಮಿನಿಟ್ಸ್. ದೆನ್ ಇದನ್ನು ಡೈಮೆನ್ಷನ್ ಹಾಕ್ಕೊಂಡ್ರೆ ಆಯಿತು. ಥ್ಯಾಂಕ್ ಯು, ಧನ್ಯವಾದಗಳು. ಹೀಲಿಂಗ್ ಕೊಟ್ಟ ಮೇಲೆ ನನ್ನ ಎನರ್ಜಿ ಸಹ ಕಂಪ್ಲೀಟಾಗಿ ಡ್ರೈನ್ ಆಗಿರುತ್ತೆ. ಅದಕ್ಕೆ ಅಂತಲೇ ನಾವು ಕಾರ್ಡ್ ಕಟ್ಟಿಂಗ್ ಮಾಡ್ಕೊಳ್ತೀವಿ. ಕಾರ್ಡ್ ಕಟ್ಟಿಂಗ್ ಎಲ್ಲ ಮಾಡಿ ಮನೆಯೆಲ್ಲ ಕ್ಲೆನ್ಸ್ ಮಾಡಿ ಈವ್ನಿಂಗ್ ಮಳೆ ಬರ್ತಿತ್ತು. ಸೊ ಹಾಗಾಗಿ ಮಳೆ ನೋಡ್ಕೊಂಡು ನಾನು ನಿಂತಿದ್ದೆ. ಸೊ ಈ ರೀತಿ ನಾನು ಡೇನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಯೂನಿವರ್ಸ್.